ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 114ನೇ ಸಂಚಿಕೆಯಲ್ಲಿ ರಾಮ ತಾಯಿ ಅನುಮತಿಗಾಗಿ ವಿವಿಧ ರೀತಿಯಲ್ಲಿ ತಾಯಿಯನ್ನು ಸಮಾಧಾನ ಪಡಿಸ್ತಾನೆ. ಮುಂದೆ ಕೈಕೈ ರಾಮನ ದೃಢ ನಿರ್ಧಾರವನ್ನು ತಿಳ್ಕೊಳ್ತಾಳೆ. ರಾಮನ ಅಚಲ ಮನಸ್ಸಿನ ನಿರ್ಧಾರ ಕಂಡು ಮಾತು ಆಲಿಸಿ ಕೊನೆಗೂ ತಾಯಿ ರಾಮನಿಗೆ ವನವಾಸಕ್ಕೆ ಹೋಗಲಿಕ್ಕೆ ತನ್ನ ಸಮ್ಮತಿಯನ್ನು ನೀಡ್ತಾಳೆ. ಮುಂದೆ ನೀಡಿದ ನಂತರ ನೋಡಿ ತಾಯಿ ಕರುಳು ಹೆಂಗಿರ್ತಿದೆ. ಇದಂತೂ ಡೆಫಿನೆಟ್ ಆಯ್ತು. ನನ್ನ ಮಗ 14 ವರ್ಷ ವನವಾಸಕ್ಕೆ ಹೊಂಟ, ಒಬ್ಬನೂ ಹೊಂಟಿದ್ದಾನೆ. ಅವ್ನು ಹೆಂಗಪ್ಪ ಇನ್ನು ಅರಣ್ಯದಾಗ ಊಟ ಹೆಂಗೆ, ಎಲ್ಲಿ ಮಲ್ಕೋಬೇಕು, ಅವನ ಉಡುಗೆ ತೊಡುಗೆಗಳ ಬಗ್ಗೆ ಏನು ನನ್ನ ಮಗ ಒಂದು ದಟ್ಟ ಅರಣ್ಯದಾಗ ಕ್ರೂರ ಪ್ರಾಣಿಗಳಿರುವಂಥ ಅರಣ್ಯಕ್ಕೆ ಹೊಂಟಾಳ. ಅದಕ್ಕೆ ಅವರಿಗೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಇನ್ನು ಮಗನ ಬೀಳ್ಕೊಡೋದಂತೂ ಅನಿವಾರ್ಯ ಆಯ್ತದು. ಯಾಕಂದರೆ ರಾಮ ಹೇಳ್ತಾನೆ, ನೋಡು ತಾಯಿ, ಧರ್ಮ ಪಾಲನೆ ಏನಿದೆಯಲ್ಲ ಅದೇ ಶ್ರೇಷ್ಠ. ಅದು ನೀನು ನಿನ್ನ ಧರ್ಮ ಪಾಲನೆ ಮಾಡು, ನಾನು ನನ್ನ ಧರ್ಮ ಪಾಲನೆ ಮಾಡ್ತೇನೆ. ನಾವಿಬ್ಬರು ಕೂಡಿ ನಮ್ಮ ದಶರಥ ತಂದೆ ಏನು ವಚನ ಕೊಟ್ಟಾನ ಆ ತಂದೆ ಧರ್ಮ ಪಾಲನೆಯನ್ನು ಮಾಡೋಣ ಅಂತ ಹೇಳಿದಾಗ ಅವಳು ಒಪ್ಕೊಳ್ತಾಳೆ. ಆದರೂ ಮನಸ್ಸಿನಲ್ಲಿ ಅವಳಿಗೆ ಭಾಳ ದುಃಖ ಆಗ್ತಾ ಇರ್ತಿದೆ. ಅದಕ್ಕೆ ಮಗನನ್ನು ಅರಣ್ಯಕ್ಕೆ ಬೀಳ್ಕೊಡುವಾಗ ಅಂದ್ರೆ ಅಲ್ಲಿ ತಾಯಿ ಆಶೀರ್ವಾದ ತೊಗೊಂಡು ಹೊರಗೆ ಬಿದ್ದಂದ್ರೆ ಬೀಳ್ಕೊಟ್ಟು ಮುಗಿತ ಅಲ್ಲಿಗೆ. ಅದಕ್ಕೆ ತಾಯಿ ಅವನಿಗೆ ಅರಣ್ಯಕ್ಕೆ ಹೋಗುವಾಗ ಯಾವ ರೀತಿ ಆಶೀರ್ವಾದ ಮಾಡ್ತಾಳೆ ಅನ್ನೋದನ್ನು, ಯಾವ ರೀತಿ ತನ್ನ ದೇವತೆಗಳಲ್ಲಿ ನಿಸರ್ಗದಲ್ಲಿ ಯಾವ ರೀತಿ ಮಗನ ರಕ್ಷಣೆಗಾಗಿ ಬೇಡ್ಕೊಳ್ತಾಳೆ ಅನ್ನೋದನ್ನು, ಈ ತಾಯಿ ಕರಡು ಯಾವ ರೀತಿ ಇರ್ತಿದೆ ಅನ್ನೋದನ್ನು ವಾಲ್ಮೀಕಿಯವರು ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕೌಶಲ್ಯನ ಶಬ್ದಗಳ ಮೂಲಕ ಜಗತ್ತಿಗೆ ಹೇಳ್ತಾರೆ. ಓ ರಘುತ್ತಮನೇ, ನಿನ್ನ ತಡೆಯನು ಸದ್ಗುಣ ಮಾರ್ಗದಲ್ಲಿ ಹೋಗಿ ಬಾ. ಅವ್ರಿಗೆ ಗೊತ್ತಾಯಿತು ಪುತ್ರ ಧರ್ಮ ಪಾಲಿಸ್ಬೇಕು, ಮತ್ತು ಇದನ್ನೇ ವಚನ ಪಾಲನೆ ಅದನ್ನು ಎಲ್ಲದರ ಶ್ರೇಷ್ಠ ಅಂದರೆ ಧರ್ಮನ ಶ್ರೇಷ್ಠ. ಧರ್ಮ ಅಂದರೆ ನಡೆ ನುಡಿ ಅದನ್ನು ಪಾಲಿಸಬೇಕಾಗ್ತದೆ ಅನ್ನೋ ಮಗನಲ್ಲಿ ಒಂದು ನಿರ್ಧಾರ ಇದೆ. ಅವ ಹೋಗ್ತಾ ಇದ್ದಾನೆ. ಅದಕ್ಕೆ ಅವಂಗೇನು ಹೇಳ್ತಾಳೆ ಅಂದರೆ, ಅದನ್ನು ನಂತಾಳಕ್ಕೆ ಸದ್ಮಾರ್ಗದಲ್ಲಿ ಹೋಗಿ ಬಾ. ಇದೇನು ನೀನು ನಿನ್ನ ತಂದೆಯ ವಚನ ಪಾಲನೆ ಅನ್ನೋದೊಂದು ಸದ್ಮಾರ್ಗ. ಇದನ್ನು ನೀನು ಹೋಗಿ ಯಶಸ್ವಿಯಾಗಿ 14 ವರ್ಷವನ್ನು ಮುಗಿಸ್ಕೊಂಡು ಬಾ ಅಂಥೇಳಿ ಅವನಿಗೆ ಹಾರೈಕೆ ಮಾಡ್ತಾಳೆ. ಮುಂದುವರೆದು, ನೀನು ಸದಾ ನಂಬಿರುವ ಧರ್ಮ ರಕ್ಷಿಸಲಿ. ನಿನ್ನ ಧರ್ಮ, ನೀನು ಧರ್ಮದ ಮೇಲೆ ವಿಶ್ವಾಸ ಇದೆ, ನಿನಗೆ ಧರ್ಮದಲ್ಲಿ ನಿಷ್ಠೆ ಇದೆ, ನಿನಗೆ ಆ ಧರ್ಮ ನಿನಗೆ ರಕ್ಷಿಸಲಿ. ಇಲ್ಲಿ ನೋಡಿ ಕೆಲವೊಂದು ಸ್ಟೇಟ್ಮೆಂಟು ತಮ್ಗೆ ಗೊತ್ತಿದೆ. ಯಾರು ಧರ್ಮವನ್ನು ರಕ್ಷಿಸ್ತಾರ ಧರ್ಮ ಅವರನ್ನು ರಕ್ಷಿಸುತ್ತದೆ. ಧರ್ಮ ರಕ್ಷಿತೋ. ನೀನು ಧರ್ಮವನ್ನು ರಕ್ಷಿಸಿದರೆ ನಿನ್ನ ಧರ್ಮವನ್ನು ರಕ್ಷಿಸುತ್ತೆ ಅನ್ನೋ ಹಂಗೆ ಇಲ್ಲಿ ತಾಯಿ ಕೌಶಲ್ಯ ಹೇಳ್ತಾಳೆ ಮಗನಿಗೆ, ಮಗನೇ ನೀನು ಇಲ್ಲಿ ತನಕ ಧರ್ಮ ರಕ್ಷಣೆ ಮಾಡ್ಕೊತ ಬಂದು ಆ ಧರ್ಮವೇ ನಿನ್ನನ್ನು ರಕ್ಷಿಸಲಿ ಅಂತ ಹೇಳ್ತಾಳೆ. ಮುಂದುವರೆದು, ಕೂಟ ಕಟ್ಟಡೆಗಳಲ್ಲಿ ನೀ ವಂದಿಸುವ ಮಹಾ ಋಷಿಗಣ ಅರಣ್ಯದಲ್ಲಿ ರಕ್ಷಿಸಲಿ ನಿನ್ನ. ನೀವು ಎಲ್ಲೆಲ್ಲಿ ಹೋಗುತ್ತಿಲ್ಲ, ನಿನಗೆ ಎಲ್ಲೆಲ್ಲಿ ಕೂಟಗಳಲ್ಲಿ, ಎಲ್ಲೆಲ್ಲಿ ಅರಣ್ಯಗಳಲ್ಲಿ, ಎಲ್ಲೆಲ್ಲಿ ಗವಿ ಈ ತಪಸ್ ಮಾಡುವಂಥ ಋಷಿಮುನಿಗಳೇನಿರ್ತಾರೆ, ಪ್ರತಿಯೊಬ್ಬ ಋಷಿಮುನಿಗಳಿಗೆ ನೀನೇನು ಮಾಡ್ತೀಯ, ನಮ್ರತೆಯಿಂದ ಅವರಿಗೆ ನೀನು ಗೌರವ ಸಲ್ಲಿಸ್ತೀಯ, ನಮಸ್ಕಾರ ಮಾಡ್ತೀಯ, ಅವರ ಪಾದಗಳನ್ನು ಸ್ಪರ್ಶಿಸಿ ನೀನು ನಮಸ್ಕಾರ ಮಾಡ್ತೀಯ, ಅವ್ರಿಗೆಲ್ಲ ಗೌರವವನ್ನು ಕೊಡ್ತೀಯ. ಆ ಋಷಿಮುನಿಗಳು ಯಾರಿಗೆ ನೀನು ಗೌರವವನ್ನು ಸಲ್ಲಿಸಿದೆಯಾ ಆ ಋಷಿಮುನಿಗಳು ನೀನು ಅರಣ್ಯದಲ್ಲಿದ್ದಾಗ ಅವರ ಆಶೀರ್ವಾದಗಳೇನಿದೆಯಲ್ಲ ಅವು ನಿನ್ನನ್ನು ರಕ್ಷಿಸಲಿ. ನೋಡಿ, ನೀವು ಒಳ್ಳೆ ಕೆಲಸ ಮಾಡಿದ್ರಂದ್ರೆ ಹಿರಿಯರಿಗೆ ಬೇಕಾಗಿದ್ರಂದ್ರೆ ಏನೋ ಅವ್ರದ್ದು ನೀವು ಧರ್ಮವನ್ನು ಪಾಲಿಸಿದ್ರಿ ಅಂದ್ರೆ ಹಿರಿಯರಿಗೆ ನೀವು ಬೇಕಾಗಿದ್ರಿ, ಹಿರಿಯರ ಸೇವೆಗಳನ್ನು ಮಾಡ್ತಾ ಬಂದಿದ್ರಿ, ಋಷಿಮುನಿಗಳ ಸೇವೆ ಮಾಡ್ತಾ ಬಂದಿದ್ರಿ, ಸಂತರ ಸೇವೆ ಮಾಡ್ಕೊತಾ ಬಂದಿದ್ರಿ ಅಂದ್ರೆ ಅದರಿಂದ ಸಿಗುವ ಫಲ ವ್ಯರ್ಥ ಹೋಗೋದಿಲ್ಲ. ಆ ಫಲ ಸಿಗ್ತಿದೆ. ಅವರು ನೀವು ಏನು ಮಾಡಿರ್ತಿಲ್ಲ ಆಶೀರ್ವಾದ ಮಾಡಿರ್ತಾರೆ ಅವರು. ಆ ಆಶೀರ್ವಾದ ನಿಮಗೆ ಯಾವುದೋ ರೂಪದಲ್ಲಿ ಬಂದು ನಿಮ್ಮನ್ನು ರಕ್ಷಿಸ್ತದ. ನಿಮ್ಮ ನಿಮಗೆ ಎಲ್ಲೆಲ್ಲಿ ತೊಂದರೆ ಬರ್ತಿದೆ, ಎಲ್ಲೆಲ್ಲಿ ನಿಮಗೆ ಕಠಿಣತೆಗಳು ಎದುರಾಗ್ತಾವ ಅಂಥ ಸಂದರ್ಭದಲ್ಲಿ ಅವರು ನಿನಗೇನು ಆಶೀರ್ವಾದ ಮಾಡಿರ್ತಾರ
ಆ ಆಶೀರ್ವಾದಗಳು ನಿನಗೆ ರಕ್ಷಣಾ ಕವಚವಾಗಿ ಬರ್ತಾವ. ಅದಕ್ಕೆ ಅವರೆಲ್ಲ ನಿನ್ನನ್ನು ರಕ್ಷಿಸಲಿ. ನಿನಗೆ ವಿಶ್ವಾಮಿತ್ರ ನೀಡಿದ ಅಸ್ತ್ರಗಳು ಯಾವಾಗಲೂ ರಕ್ಷಿಸಲಿ ನಿನ್ನನ್ನು. ನೋಡಿ, ವಿಶ್ವಾಮಿತ್ರ ಅವರನ್ನ ಬಾಲಕಾಂಡದಲ್ಲಿ ಆ ತಾಟಕಾವಧೆ ಕಾಲಕ್ಕೇನು ತಾಟಕಾರಣ್ಯಕ್ಕೆ ತಗೊಂಡು ಹೋಗಿರ್ತಾನ. ಅಲ್ಲಿ ಅವನೇನ್ ಮಾಡ್ತಾನಂದ್ರೆ ಅವ ನಡೆಸುವಂತ ಯಜ್ಞ 6 ದಿವಸದ ಯಜ್ಞ ಯಶಸ್ವಿ ಆಗ್ತದೆ. ಇವನು ರಾಕ್ಷಸರನ್ನ ಸಂಹಾರ ಮಾಡ್ತಾನ. ಆ ಒಂದು ಸಂತೋಷದಿಂದ ಅವನೇನ್ ಮಾಡ್ತಾನ, ತನ್ನಲ್ಲಿ ಇರುವಂತ ಎಲ್ಲ ಅಸ್ತ್ರಗಳನ್ನು, ಬಾಣ ಎಲ್ಲ ನಾವು ಬಹಳ ತಿಳಿತೇವೆ, ಖಡ್ಗ ಬಿಲ್ಲ ಬಾಣ ಬಿಟ್ಟರೆ ಏನೂ ಇಲ್ಲ. ಅಸ್ತ್ರ ಮಿಸೈಲ್ಸ್ ಅಂತೀವಿ ನಾವು. ಈಗಿನ ನಮ್ನೇನಲ್ಲ ಇಂಟರ್ಸೆಪ್ಟರ್ ಮಿಸೈಲ್ಸ್ 108 ಮಿಸೈಲ್ಸ್ ಬಂದಾವ. ಈಗ ನಿಮಗೆ ಬಯೋದು ಸಿಗ್ತಿದೆ, ಕೆಮಿಕಲ್ದು ಸಿಗ್ತಿದೆ, ಬಹಳಷ್ಟು ಹಲವಾರು ರೀತಿಯ ಮಿಸೈಲ್ಸ್ಗಳನ್ನ ನಾವು ಇವತ್ತು ವಿಜ್ಞಾನಿಗಳೇನು ಹೇಳ್ತಾ ಇದ್ದೇವಲ್ಲ, ಇಂಥ ಎಲ್ಲ ಮಿಸೈಲ್ಸ್ಗಳು, ತೋಪುಗಳು ಒಂದೇ ಕಾಲಕ್ಕೆ ಈಗ ನೀವು ನೋಡ್ತಿರ್ತೀರಿ, ಏಕಕಾಲಕ್ಕೆ 500-600 ಗುಂಡಗಳನ್ನ ಹಾಕುವುದು ಅಥವಾ ಬಾಂಬ್ಗಳನ್ನು ಸಿಡಿಸುವಂತಹ ಅಸ್ತ್ರಗಳಿವೆ. ಅವಕ್ಕೆ ಅಸ್ತ್ರ ಅಂತ ಕರೀತಾರೆ, ಮಿಸೈಲ್ಸ್ ಅವು. ಈಗ ರಾಮ್ಗ ವಿಶ್ವಾಮಿತ್ರನು ಕೂಡ ತನ್ನಲ್ಲಿ ಇದ್ದಂಥ ಮಿಸೈಲ್ಸ್ಗಳನ್ನ, ಖಡ್ಗ, ಬಾಣು, ವಿಲ್ಲು ಮತ್ತು ಮಿಸೈಲ್ಸ್ಗಳನ್ನು ಕೊಟ್ಟಿರ್ತಾನೆ. ಅದಕ್ಕೆ ಅವಳೇನು ಹೇಳ್ತಾಳೆ, ನಿನಗೇನು ವಿಶ್ವಾಮಿತ್ರರು ಮಿಸೈಲ್ಸ್ಗಳನ್ನು ಕೊಟ್ಟಾನ, ನಿನಗೇನು ಅಸ್ತ್ರಗಳನ್ನು ಕೊಟ್ಟಾನ, ಅಸ್ತ್ರಗಳು ನಿನ್ನನ್ನು ಪಾಲಿಸಲಿ ಅಂತ ಹೇಳಿ ಆಶೀರ್ವಾದ ಕೊಡ್ತಾಳೆ. ಮುಂದುವರೆದು ತಂದೆ ತಾಯಿ ಸೇವಾ ಪುಣ್ಯಾಸ್ತ್ರ. ನೋಡಿ, ತಂದೆ ತಾಯಿ ಸೇವೆಯೇ ಅದು ಪುಣ್ಯಾಸ್ತ್ರ, ಒಂದು ಶ್ರೇಷ್ಠ ಅಸ್ತ್ರ ಅದು. ತಂದೆ ತಾಯಿಗೆ ನೀನು ಸೇವೆ ಮಾಡಿದ್ದೆ ಅಂದ್ರ, ಅವ್ರದಿಂದ ನೀ ಕರುಣೆಯನ್ನು ಪಡ್ಕೊಂಡಿದ್ದೆ ಅಂದ್ರ, ಅವರಿಂದ ಆಶೀರ್ವಾದ ಪಡ್ಕೊಂಡಿದ್ದೆ ಅಂದ್ರ ಆ ತಂದೆ ತಾಯಿಯ ಆಶೀರ್ವಾದ ಏನಿದೆ, ಹಾರೈಕೆ ಏನಿದೆ, ಅದು ನಿನಗೆ ಯಾವಾಗಲೂ ಪ್ರಬಲ ಅಸ್ತ್ರವಾಗಿ ನಿಲ್ತಿದೆ. ನಿನ್ನ ರಕ್ಷಣೆಗೆ ತಂದೆ ತಾಯಿಯ ಪ್ರೀತಿ ಬಂದು ನಿಲ್ತಿದೆ. ತಂದೆ ತಾಯಿ ಪ್ರೀತಿ ಏನಿದೆ ಅಲ್ಲ, ಹಾರೈಕೆ ಏನಿದೆ, ಅದು ಮಹಾನ್ ಅಸ್ತ್ರ ಅಂತ ಕೌಶಲ್ಯ ರಾಮನಿಗೆ ಹೇಳ್ತಾಳ. ಸತ್ಯ ಅಸ್ತ್ರ ನಿನ್ನನ್ನು ಚಿರಂಜೀವಿಯಾಗಿಡೋದು. ಅಷ್ಟೇ ಅಲ್ಲ, ಸತ್ಯ ಅನ್ನೋದೇನಿದೆಯಲ್ಲ ಅದು ಮಹಾನ್ ಅಸ್ತ್ರನ. ತಂದೆ ತಾಯಿ ಆಶೀರ್ವಾದ, ನೀ ಸತ್ಯ ಮಾರ್ಗದಲ್ಲಿ ಏನು ಬಂದೆಯಲ್ಲ, ಆ ಸತ್ಯ ಮಾರ್ಗ ಅನ್ನೋದನ್ನೇ ಅದು ನಿನಗೆ ದೊಡ್ಡ ಅಸ್ತ್ರ. ಇವೆಲ್ಲ ನಿನ್ನನ್ನ ಅರಣ್ಯದಲ್ಲಿ ಕಾಪಾಡುತ್ತವೆ ಅಂತ ಹೇಳಿ ಮಗನಿಗೆ ಭರವಸೆಯನ್ನ, ಧೈರ್ಯವನ್ನ ತುಂಬ್ತಿರ್ತಾಳೆ. ಮುಂದುವರೆದು ಪುಣ್ಯ ಸ್ಥಳ, ಬಲಿಪೀಠ, ಯಜ್ಞ ಸೌದೆ, ಕುಶಹುಲ್ಲು, ಒಣ ಗಿಡ, ಬಳ್ಳಿ, ನದಿ, ಪರ್ವತಗಳು ನಿನ್ನನ್ನು ರಕ್ಷಿಸಲಿ. ನೋಡಿ, ಇವನು 14 ವರ್ಷ ವನವಾಸಕ್ಕೆ ಹೋಗೋ ಕಾಲಕ್ಕ ದಾರಿ ಮಧ್ಯದಲ್ಲಿ ಅಥವಾ ಅರಣ್ಯದಲ್ಲಿನೂ ಕೂಡ ಅವನಿಗೆ ಪುಣ್ಯ ಸ್ಥಳಗಳ ದರ್ಶನ ಆಗ್ತಿದೆ, ಮುಂದೆ ಬಲಿಪೀಠಗಳ ದರ್ಶನ ಆಗ್ತಿದೆ. ಕೆಲವೊಂದು ಜನ ಯಜ್ಞಗಳನ್ನ ಮಾಡಿರ್ತಾರ, ಯಜ್ಞದ ಓಡಿಸಿದಂಥ ಸೌದೆಗಳು ಇರ್ತಾವ. ಮುಂದೆ ಕುಶಹುಲ್ಲ ನಿನಗೆ ಸಿಗ್ತಿದೆ, ವನ ಅರಣ್ಯಗಳು ಸಿಗ್ತಾವ, ಗಿಡಮರಗಳಿವೆ, ಬಳ್ಳಿಗಳಿವೆ, ನದಿಗಳು ಸಿಗ್ತಾವ, ಕೊಳ್ಳಗಳು, ಪರ್ವತಗಳು, ಇವೆಲ್ಲಾನು ದಾಟಿ ಹೋಗ್ತಿರ್ತೀಯ. ಇವೆಲ್ಲದರ ಮಧ್ಯದಲ್ಲಿ ಜೀವಿಸ್ಬೇಕಾಗ್ತದೆ. 14 ವರ್ಷ ನೀ ಇವುಗಳ ಮಧ್ಯೆ ಇರಬೇಕು. ನೀನು ಹೇಗ 17 ವರ್ಷ ತಂದೆ ತಾಯಿ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ನೀನು ಜೀವನ ತೆಗೆದಲ್ಲ, ಅದೇ ರೀತಿ ಇನ್ನು 14 ವರ್ಷ ನೀನು ಇವುಗಳ ಮಧ್ಯದಲ್ಲಿ ನೀನು ಜೀವಿಸ್ಬೇಕಾಗ್ತಿದೆ, ಬದುಕಬೇಕಾಗ್ತಿದೆ. ಇವುಗಳ ಜೊತೆಗೆ ನೀನು ಇರಬೇಕಾಗ್ತಿದೆ. ಅದಕ್ಕೆ ಅವು ಎಲ್ಲ ನಿನ್ನನ್ನು ರಕ್ಷಿಸಲಿ ಅಂತ ತಾಯಿ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಮುಂದೆ ಸಾಧ್ಯ ಮತ್ತು ವಿಶ್ವ ದೇವತೆಗಳು ಅಂದ್ರೆ ಇವು ತ್ರೇತಾಯುಗದ ದೇವತೆಗಳು. ಅವರು ಅವಾಗಿನ ಪೂಜೆ ಮಾಡುವಂತ ದೇವತೆ. ಹೀಗಾಗಿ ನಮ್ಮ ನೋಡಿ, ಪ್ರತಿಯೊಂದು ಮನೆಗೆ ಒಂದು ಮನೆತನ ದೇವತೆ ಇರ್ತದೆ, ಮನೆ ದೇವರು ಅಂತ ಕರಿತಿರ್ತೇವೆ ನಾವು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಾಗ್ತಿದೆ, ಪ್ರತಿಯೊಬ್ಬರು ಮನೆ ಒಂದು ದೇವರುಗಳಿರ್ತಾವ. ಇಲ್ಲಿ ಈ ರೀತಿಯಾಗಿ ಇವ್ರ ಮನೆತನ ದೇವತೆಗಳು ಯಾವಂದ್ರೆ ಸಾಧ್ಯ ಮತ್ತು ವಿಶ್ವ ಅನ್ನುವಂಥ ದೇವತೆಗಳು, ಅಂದ್ರೆ ಮನೆ ದೇವತೆಗಳು. ವಾಯುದೇವ ಸಂತೋಷವನ್ನು ನೀಡಲಿ ನಿನಗೆ. ಈ ಎಲ್ಲ ದೇವತೆಗಳು ನಿನಗೆ ಏನು ಮಾಡೋ, ನಾವೇನು ದೇವತೆಗಳನ್ನು ಪೂಜೆ ಮಾಡ್ಕೋತ ಬಂದೇವೆ, ನೀ ಏನು ನಮ್ಮ ಮನೆ ದೇವತೆಗಳಿಗೆ ನೀನು ಗೌರವ ಕೊಡ್ತಾ ಬಂದೀಯಾ, ಆ ಎಲ್ಲ ದೇವತೆಗಳು ನಿನ್ನನ್ನು ಕಾಪಾಡಲಿ ಅಂತ ಹೇಳ್ತಾಳೆ. ಮುಂದೆ ಋತುಗಳು, ಪಕ್ಷಗಳು, ಮಾಸಗಳು, ಸಂವತ್ಸರಗಳು, ರಾತ್ರಿ ಹಗಲಿಗಳು, ಮುಹೂರ್ತಗಳು, ಕಾಲ ಸದಾ ನಿನಗೆ ಒಳ್ಳೆಯದನ್ನು ಮಾಡಲಿ ಅಂತ. ಇಲ್ಲಿ ನೋಡಿ, ದಿನದರ್ಶಿಕೆಯನ್ನು ಕೊಡ್ತಾರೆ ಅವರು, ಕಾಲಕೋಷ್ಟಕವನ್ನು ಕೊಡ್ತಾರೆ. ಇದು ಸಂಪೂರ್ಣವಾಗಿ ಕಾಲಕೋಷ್ಟಕ ಇದೆ. ಕಾಲಕೋಷ್ಟಕ ಅಂದ್ರೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಈಗ ಸೆಕೆಂಡು, ಮಿನಿಟು, ಗಂಟೆ, ದಿನ, ಆನಂತರ ವಾರ, ಮುಂದೆ 15 ದಿವಸ, 1 ತಿಂಗಳು, 1 ವರ್ಷ, ಈ ನಮೂನಿ ಕ್ಯಾಲ್ಕುಲೇಷನ್ ಇದೆ. ಕಾಲದ ಮಾನದಂಡ ಇದೆ. ಆಗಿನ ತ್ರೇತಾಯುಗದ ಕಾಲದ ಮಾನದಂಡ ಹೇಗಿತ್ತಂದ್ರೆ, ಇಲ್ಲಿ ನಾನು ನಿಮಗೆ ಹೇಳಿದೆ ಏನಂದ್ರೆ, ಮೊದಲೇ ಅವ್ರು ಕ್ಯಾಲ್ಕುಲೇಷನ್ ಹೆಂಗೆ ಚಾಲೂ ಮಾಡ್ತಾರಂದ್ರೆ,
ಒಂದು ಆಯನ ಅಂದರೆ 2 ಆಯನ ಕೂಡಿ 1 ಸಂವತ್ಸರ ಆಗ್ತಿದೆ. ಸಂವತ್ಸರದಿಂದ 60 ಸಂವತ್ಸರ ಕೂಡಿ ಒಂದು ಯುಗ ಆಗ್ತಿದೆ. ಒಂದು ಕ್ಯಾಲ್ಕುಲೇಷನ್ ಇದೆ ಅವ್ರದ್ದು. ಮುಂದೆ 1 ಸಂವತ್ಸರದಲ್ಲಿ 2 ಆಯನ. ಆಯನ ಅಂದ್ರೆ ದಕ್ಷಿಣಾಯನ ಮತ್ತು ಉತ್ತರಾಯನ. ಸೂರ್ಯ ಒಂದ್ಸಲ ದಕ್ಷಿಣ ಕಡೆ ಹೋಗ್ತಾನ, ಇನ್ನೊಂದ್ಸಲ ದಕ್ಷಿಣದಿಂದ ಉತ್ತರಕ್ಕೆ ಬರ್ತಾನ. ಅಷ್ಟಕ್ಕೆ ಏನು ಈಗಿನ ಲೆಕ್ಕ ಪ್ರಕಾರ ಒಂದು ಆಯನಂದ 6 ತಿಂಗಳು ಇರ್ತಾವ. ಹೋಗುವಾಗ 6 ತಿಂಗಳ, ಬರೋ ಮುಂದೆ 6 ತಿಂಗಳ, 12 ತಿಂಗಳಲ್ಲಿ 12 ತಿಂಗಳವನ್ನ ಇಲ್ಲಿ ವಾಲ್ಮೀಕಿಯವರು 6 ಋತುಗಳಲ್ಲಿ ಡಿವಿಷನ್ ಮಾಡ್ತಾರೆ. 6 ಋತುಗಳಲ್ಲಿ ಡಿವಿಷನ್ ಆಗ್ತಾವ. ಪ್ರತಿ ಋತುದಲ್ಲಿ 2 ಮಾಸಗಳು. ಮಾಸ ಅಂದ್ರೆ ಒಂದು ತಿಂಗಳು ನಮ್ದಿದು. 2 ಮಾಸಗಳು. 1 ಮಾಸ ಅಂದ್ರೆ 2 ಪಕ್ಷ. 2 ಪಕ್ಷ ಹ್ಯಾಂಗ? ಶುಕ್ಲ ಪಕ್ಷ ಮತ್ತು ನಾವೇನಿಗೆ ಹೇಳ್ತಲ್ಲ, ಯಾವುದು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂದ್ರೆ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಈ 2 ಪಕ್ಷಗಳು ಇರ್ತಾವ. ಇವು ಪ್ರತಿ ಪಕ್ಷದಲ್ಲಿ 15 ದಿನಗಳು. ಇಲ್ಲಿ ನೋಡಿ, ವಾರದ 7 ದಿನಗಳಿಗೆ ನಮ್ದು ಪ್ರಾಕ್ಟೀಸ್ನಾಗ ಅದೇ ಅಲ್ಲ. ನಾವು ಐತವಾರದಿಂದ ಹಿಡ್ಕೊಂಡು ರವಿವಾರದಿಂದ ಹಿಡ್ಕೊಂಡು ಶನಿವಾರ ತನಕ ನಾವು ಏನು ಲೆಕ್ಕ ಮಾಡ್ತಿಲ್ಲ, ಇದು ನಮ್ಮದಲ್ಲ. ಇದು ತ್ರೇತಾಯುಗದಲ್ಲಿ ಇದು ಇರಾಕಿಲ್ಲ. ಈ ಲೆಕ್ಕ ಏನಿದಿಲ್ಲ, ಇದು ಹೊರಗಿನಿಂದ ಬಂದದ್ದು. ಗ್ರೀಕ್ ಒಂದು ಐತರದಿಂದ ಬಂದಿದ್ದು. ನಮ್ಮಲ್ಲಿ ಇರಾಕಿಲ್ಲ. ನಮ್ಮಲ್ಲಿ ಏನಿದ್ದು ಅದ ದಿವಸಕ್ಕೆ ಅವ್ರು ಏನಂತಾರೆ ತಿಥಿ ಅಂತಿದ್ರು. 14 ದಿವಸ ಮುಗಿದು 15ನೇ ದಿವಸಕ್ಕೆ ಬಂತಂದ್ರೆ ಅಲ್ಲಿ ಏನಾಗ್ತಿದೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬರ್ತಿತ್ತು. ಈ 14 ದಿವಸ 15 ದಿವಸದ ಒಂದು ಪಕ್ಷ. ಇಲ್ಲಿ ದಿವಸಗಳನ್ನೇ ಎಣಿಸ್ತಿದ್ರು ಅವರು. ಕ್ಯಾಲೆಂಡರಲ್ಲಿ ನೀವು ನೋಡ್ತೀರಿ, ಇವೆಲ್ಲ ದಿವಸಗಳನ್ನು ಕೊಟ್ಟಿರ್ತಾರೆ. 15 ದಿವಸಗಳ ಲೆಕ್ಕವನ್ನು ಕೊಟ್ಟಿರ್ತಾರೆ. ಮುಂದೆ ಈ 15 ದಿವಸಕ್ಕೆ ಒಂದು ದಿವಸ ಏನು ಬರ್ತಿದಲ್ಲ, ಒಂದು ದಿವಸದಲ್ಲಿ 33 ಮುಹೂರ್ತಗಳು. ಈ ಮುಹೂರ್ತಗಳನ್ನ ನಾವು ತೆಗ್ಸಕ್ಕೆ ಹೋಗ್ತೀವಲ್ಲ, ಇವು ಫಿಕ್ಸ್ ಇದೆ, ಬದಲಾಗೋದಲ್ಲ. ಇದೇನು ಒಂದು ದಿವಸದ 24 ಗಂಟೆ ಇದೆ. ಈಗ ನಾವು 24 ಗಂಟೆ ಅಂತ ನಾವು ಮಾಡ್ತೇವೆ ವೆಸ್ಟರ್ನ್ ಪ್ರಕಾರ. ಅವಾಗ ಅವರು 30 ಮುಹೂರ್ತಗಳು ಮಾಡ್ತಿದ್ರು. ಆ 30 ಮುಹೂರ್ತಗಳನ್ನು ಅಂದರೆ ಈಗಿನ ಪ್ರಕಾರ 48 ನಿಮಿಷಕ್ಕೆ ಒಂದು ಮುಹೂರ್ತ. ಫಿಕ್ಸ್ ಬದಲಾಗೋದಿಲ್ಲ ಅವು. ಅದಕ್ಕೆ ನೀವು ನೋಡಿ, ಈ ಮದುವೆ ಕಾಲಕ್ಕೆ ಮುಂಜೆ ಏನೇ ಮಾಡಬೇಕಾಗಿತ್ತು ಅನ್ನೋ ಮುಹೂರ್ತ ತೆಗ್ಸೋಕೆ ಹೋದ ಡೆಫಿನೆಟ್ ಆಗಿ ಈ ಉದಾಹರಣೆಗೆ ಹೇಳ್ತೇನೆ. ಮದುವೆ ಮುಹೂರ್ತ ಎಲ್ಲ 12, 12, 30, 40 ಇದೆ. ಒಂದು ಡೆಫಿನೆಟ್ ಇದ್ರಾಗ ಕೊಟ್ಬಿಡ್ತಾರೆ ಅವರು. ಯಾವುದನ್ನು ಮುಹೂರ್ತನ ಕೊಟ್ಬಿಡ್ತಾರೆ. ಮುಂದೆ ಬೆಳಗಿನ ಜಾವ ಎಲ್ಲೆಲ್ಲಿ ಏನು ಮುಹೂರ್ತ ಇದೆಲ್ಲ ಶುಭ ಮುಹೂರ್ತಗಳು, ಶುಭ ದಿನದ ಮುಹೂರ್ತಗಳು ಅಂತ ಮುಹೂರ್ತಗಳನ್ನು ಅಲ್ಕೊ. ಈ ಒಂದು ಟೈಮ್ ಕ್ಯಾಲ್ಕುಲೇಷನ್ ಏನಿದೆ ಇಲ್ಲಿ ಅವಳು ಹೇಳ್ತಾಳೆ, ಕಾಲ ಅಂದರೆ 2 ಸೆಕೆಂಡ್. ಅದು ಮುಹೂರ್ತಗಳನ್ನು ಮತ್ತು 30 ಕಾಲಗಳಲ್ಲಿ ತರ್ತಾರೆ. ಒಂದು ಕಾಲದ ಅವಧಿ 2 ಸೆಕೆಂಡ್, ಈಗಿನ 2 ಸೆಕೆಂಡ್. ಸೊ ಈ ನಮೂನೆ ಕ್ಯಾಲ್ಕುಲೇಷನ್ ಇದೆ ಅದು. ಅದಕ್ಕೆ ಅವಳೇನು ಹೇಳ್ತಾರೆ, ಈ ಚಕ್ರ ಏನು ನಡೀತಾ ಇದೆ, ಸಮಯದ ಚಕ್ರ ಏನು ನಡೀತಾ ಇದೆ, ಕಾಲದಿಂದ ಹಿಡ್ಕೊಂಡು ಸಂವತ್ಸರ ಯುಗ ತನಕ ಏನು ನಡೀತಾ ಇದೆ, ಇವು ಎಲ್ಲನೂ ಏನು ಮಾಡಬೇಕು, ನಿನಗೆ ಅವು ನಿನ್ನನ್ನು ಒಳ್ಳೆಯವನಾಗಿಡಲಿ. ಅಂದ್ರೆ ಕಾಲ ನಿನಗೆ ಬರುವಂಥ ಕಾಲ, ಅರಣ್ಯದಲ್ಲಿ ನೀನು ಬದುಕುವಾಗ ಈಗ ಬರುವಂಥ ಗಳಿಗೆ, ಪ್ರತಿ ಗಳಿಗೆ ಕಾಲ ಮುಹೂರ್ತ ಎಲ್ಲನೂ ನಿನಗೆ ಶುಭವನ್ನು ತರಲಿ, ನಿನಗೆ ತೊಂದರೆ ಮಾಡದೇ ಇರಲಿ ಅಂತ ಹೇಳಿ ಆ ಕಾಲ ಕಾಲವನ್ನು ಅವ ತಾಯಿ ಕೇಳ್ಕೊಳ್ತಾಳೆ. ಮಗನಿಗೆ ಆಶೀರ್ವಾದ ಮಾಡ್ತಾಳೆ. ಇನ್ನು ಬದುಕಿನಲ್ಲಿ ಬರುವಂಥ ಇನ್ನು 14 ವರ್ಷಗಳಲ್ಲಿ ಬರುವಂಥ ಪ್ರತಿಯೊಂದು ಕ್ಷಣನೂ ನಿಮಗೆ ಶುಭವನ್ನೇ ತರಲಿ ಅಂತ ಹೇಳಿ ಹಾರೈಸ್ತಾಳೆ. ಮುಂದುವರೆದು 4 ದಿಕ್ಕಪಾಲಕರು ಅರಣ್ಯದಲ್ಲಿ ಯಾವಾಗಲೂ ನಿನ್ನನ್ನು ಕಾಪಾಡಲಿ. 4 ದಿಕ್ಕುಗಳು, 4 ದಿಕ್ಕಪಾಲಕರು, 4 ದಿಕ್ಕುಗಳು, 4 ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಪ್ರತಿಯೊಂದೊಂದು ಒಬ್ಬ ದಿಕ್ಪಾಲಕಿದ ರಕ್ಷಣೆಗಳಿದಾವೆ. ಅವೆಲ್ಲ 4 ದಿಕ್ಕಾದ್ರೆ ಒಂದು ಕಲ್ಪನೆ ಅವ್ರದ್ದು ಏನಂದರೆ, ಇಡೀ ನಮ್ಮ ಜಗತ್ತೇನಿದೆ, ವಿಶ್ವ ಏನಿದೆ, 4 ದಿಕ್ಕುಗಳಲ್ಲಿ ಬಂಧಿತ ಇದೆ. 8 ದಿಕ್ಕು ಬರ್ತಾವೆ, 10 ದಿಕ್ಕು ಮುಂದಿನ ಎಕ್ಸ್ಪ್ಲನೇಷನ್ಸ್ ಅವ ನಂತರದ್ದು. ಬಟ್ ಇಲ್ಲಿ ಪೂರ್ವದಲ್ಲಿ ಏನಿತ್ತಂದ್ರೆ 4 ದಿಕ್ಕುಗಳು. ಈ 4 ದಿಕ್ಕಿಗೆ ರಕ್ಷಕರು ನಿನ್ನನ್ನು ರಕ್ಷಣೆ ಮಾಡಲಿ ಮಗನೇ ಅಂತ ಹೇಳಿ ಮಗನಿಗೆ ಅವಳು ಆ ದೇವತೆಗಳನ್ನು ಬೇಡ್ಕೊಳ್ತಾಳೆ, ನಿಸರ್ಗವನ್ನು ಬೇಡ್ಕೊಳ್ತಾಳೆ, ಸಮಯವನ್ನು ಬೇಡ್ಕೊಳ್ತಾಳೆ. ಮತ್ತು ಮಗನಿಗೂ ಇವೆಲ್ಲನೂ ನಿನಗೆ ಸುಖಕರವನ್ನು ತಂದು ಕೊಡಲಿ, ನೀನು ಯಾವುದು ತೊಂದರೆ ಕೊಡೋದಂಗೆ ಇರಲಿ ಅಂಥೇಳಿ ತಾಯಿ ಇಲ್ಲಿ ಮಗನಿಗೆ ಆಶೀರ್ವಾದ ಮಾಡ್ತಾಳೆ. ಇನ್ನು ಇದೇ ರೀತಿ ಮುಂದುವರೆದು ಅವಳು ಇನ್ನೂ ಹಲವಾರು ರೀತಿಯಲ್ಲಿ ತನ್ನ ಆಶೀರ್ವಾದ ಮಾಡುವ ಮೂಲಕ ತನಗಾದಂಥ ದುಃಖವನ್ನು ಹಂಚಿಕೊಳ್ಳೋದನ್ನು ಏನಿದೆ ಅದನ್ನು ನಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.